ವಾರದಾದ್ಯ ವೃತ್ತಿಯಲ್ಲಿ ತುಂಬ ಚೆನ್ನಾದ ಅನುಕೂಲ, ಬಂಧು ಮಕ್ಕಳಲ್ಲಿ ಶುಭ ಫಲ, ಮಾತು ವಿದ್ಯೆ ಹಣ ಸೌಖ್ಯ, ಸ್ತ್ರೀಯರಿಗೆ ಚುರುಕು ಬುದ್ಧಿ ತುಂಬ ಚೆನ್ನಾಗಿದೆ. ಬುಧನ ಜೊತೆ ಶುಕ್ರ ಸೇರ್ತಾನೆ ದ್ವಿತೀಯದಲ್ಲಿ, ವಿದ್ಯಾರ್ಥಿಗಳಿಗೆ ತುಂಬ ಚೆನ್ನಾಗಿರುತ್ತೆ. ಮಾತಿನ ಕೌಶಲ್ಯದಿಂದ ಧನ ಸಂಪಾದನೆ ಉಂಟಾಗುತ್ತೆ. ಮುಖ್ಯವಾಗಿ ಮನೆಯಲ್ಲಿ ಕುಟುಂಬದಲ್ಲಿ ನೋಡಿ ಎಂಥ ಹಲವು ಮಂದಿ ಇರ್ತಾರೆ, ಆದರೆ ಒಬ್ಬೊಬ್ಬರು ತುಂಬ ಅಟ್ಯಾಚ್ ಆಗಿಬಿಟ್ಟಿರ್ತಾರೆ. ಅವ್ರ ಮನೆಗೆ ಬಂದರೆ ಅಥವಾ ಅವರು ಮನೆಗೆ ಹೋದರೆ ಒಂದು ಮನೆಯ ವಾತಾವರಣವೇ ಬದಲಾಗ್ಬಿಡುತ್ತಲ್ಲ, ಹಾಗೆ ನೀವು ಮಾತಾಡಿದ್ರೆ ಆ ವಾತಾವರಣವೇ ರಂಜನೆಯಿಂದ ಕೂಡಿರುತ್ತೆ, ಮನರಂಜನೆಯಿಂದ ಕೂಡಿರುತ್ತೆ. ಇನ್ನೂ ಸ್ವಲ್ಪ ಕೇಳೋಣ, ಸ್ವಲ್ಪ ಕೂತ್ಕೋ, ಮನೆಗೆ ಇರು, ಹೋಗಬೇಡ, ಈ ರೀತಿ ಒಂದು ಒತ್ತಾಯ ಬರುತ್ತೆ ನೋಡಿ. ಎಷ್ಟೋ ಜನಕ್ಕೆ ಆ ಥರ ಒಬ್ಬರು ಇರ್ತಾರೆ. ಆ ರೀತಿ ಉಂಟಾಗುತ್ತೆ ಕನ್ಯಾ ರಾಶಿಯವರಿಗೆ ಈ ಒಂದು ವಾರದ ಆದಿಯಲ್ಲಿ. ಎಂಥ ಮಾತು ಬರದೇ ಇರತಕ್ಕಂಥವರು ಕೂಡ ಒಂದು 4 ಚಟಾಕಿ ಹಾರಿಸೋದು ಅಂತಾರಲ್ಲ, ಆ ರೀತಿಯ ಒಂದು ಶುಭ ಫಲವನ್ನು ಕಾಣ್ತಾರೆ. ವಿದ್ಯಾರ್ಥಿಗಳಿಗೆ ತುಂಬ ಚೆನ್ನಾಗಿದೆ. ಅದರಲ್ಲೂ ಕಲೆಯಲ್ಲಿ ಆಸಕ್ತರಾಗಿರ್ತಕ್ಕಂಥವ್ರಿಗೆ, ಕಲೆ ಅಭ್ಯಾಸ ಮಾಡ್ತಾ ಇರತಕ್ಕಂಥವ್ರಿಗೆ ಶಾಸ್ತ್ರಾಭ್ಯಾಸ ಆಗಬಹುದು, ಸಂಗೀತ ಅಭ್ಯಾಸ ಆಗಬಹುದು. ಮಕ್ಕಳನ್ನ ಎಷ್ಟೋ ಬಾರಿ ಪಾಪ ಸಂಗೀತಕ್ಕೂ ಕಳಿಸ್ತಾರೆ, 108 ಹಚ್ಚಿಬಿಟ್ಟಿರ್ತೀರ, ಯಾವುದರಲ್ಲೂ ಅಷ್ಟು ಸಮಂಜಸವಾಗಿ ಪರ್ಫಾರ್ಮ್ ಮಾಡ್ತಾ ಇರಲ್ಲ. ಆದರೆ ಈ ಒಂದು ವಾರದಲ್ಲಿ ಎಲ್ಲದರಲ್ಲೂ ಚೆನ್ನಾಗಿ ಮಾರ್ಕ್ಸ್ ಬಂದಿದೆ ಅಥವಾ ಎಲ್ಲದರಲ್ಲೂ ಗುಡ್ ಅನ್ನಿಸ್ಕೊಂಡಿದೆ, ಆ ರೀತಿಯ ಒಂದು ಸಮಾಧಾನ ಸಿಗುತ್ತೆ. ಆ ರೀತಿಯ ಒಂದು ಶುಭ ಫಲ ಖಂಡಿತ ಇದೆ. ಮತ್ತು ಚಂದ್ರನೂ ಚೆನ್ನಾಗಿದ್ದಾನೆ. ಹೀಗಾಗಿ ಸ್ತ್ರೀಯರಿಗೆ ಪ್ರತಿಭಾಶಕ್ತಿ, ಚಾತುರ್ಯ, ಬುದ್ಧಿ ಹೊಳಹು, ಮಕ್ಕಳ ಜೊತೆಗೆ ಸಾಮರಸ್ಯ, ಒಡನಾಟ, ಇದೆಲ್ಲ ತುಂಬ ಚೆನ್ನಾಗಿದೆ. ಹೀಗಾಗಿ ಕನ್ಯಾ ರಾಶಿಯವರಿಗೆ ವಾರದ ಆದಿಯಲ್ಲಿ ಹಲವು ಫಲಗಳ ಹೂಗುಚ್ಛ ಚೆನ್ನಾಗಿದೆ. ವಾರ ಅಂತ್ಯ ಗಮನಿಸೋಣ. ವಾರಾಂತ್ಯದಲ್ಲಿ ಸೇವಕರು ಸಹಾಯಕರಲ್ಲಿ ಸ್ವಲ್ಪ ತಕರಾರು, ವಿದ್ಯಾರ್ಥಿಗಳಿಗೆ ಅನುಕೂಲ ತುಂಬ ಚೆನ್ನಾಗಿದೆ. ಅದು ಕಾರಣ ಬುಧನಿಂದಾಗಿ ಚೆನ್ನಾಗಿದೆ, ಅನುಕೂಲ, ಆತಂಕ ಬೇಡ. ಅದರಲ್ಲಿ ಮಾತಿನ ಚಾತುರ್ಯ ಎಲ್ಲ ತುಂಬ ಚೆನ್ನಾಗಿದೆ. ಈ ವೃತ್ತಿಯಲ್ಲಿ ಲಾಭ, ಉಪನ್ಯಾಸಕರಿಗೆ ಬಹಳ ವಿಶೇಷವಾದ ಲಾಭ ಇದೆ. ಸ್ತ್ರೀಯರು ಸ್ವಲ್ಪ ಸಾಲ ಶತ್ರುಗಳ ಬಾಧೆ ಹುಷಾರು. ಅಲ್ಲಿ ಚಂದ್ರ ಮಾಂದಿ ಒಟ್ಟಾದಾಗ ಸ್ವಲ್ಪ ಮಟ್ಟಿಗೆ, ಚಂದ್ರ ರಾಹು ಒಟ್ಟಾದಾಗ, ಅದು ಶುಕ್ರವಾರ ಶನಿವಾರದ ಮಟ್ಟಿಗೆ ಸ್ವಲ್ಪ ಸಾಲ. ಹೆಣ್ಮಕ್ಳು ಪಾಪ ಯಾವುದೋ ಒಂದು ಸಂದರ್ಭ ನೋಡಿ, ಮಕ್ಕಳ ಫೀಸು ಮತ್ತಿನ್ನೇನೋ ಆಸಕ್ತಿ ಬರುತ್ತೆ ತಾಯಂದರಿಗೆ. ತಾನು ಮಾಡದೇ ಇದ್ದದ್ದನ್ನು ಮಕ್ಕಳು ಮಾಡಿದ್ರೆ ಅದು ತನ್ನನ್ನು ಕಾಣ್ತಾಳೆ. ಆ ದೃಷ್ಟಿಯಲ್ಲಿ ಯಾವುದೋ ಒಂದು ಸಾಲ ಮಾಡಿ ಆದರೂ ಇದನ್ನು ಮಾಡಬೇಡ, ಇದನ್ನು ಕಟ್ಟೋಣ, ಈ ಫೀಸ್ ಕಟ್ಸೋಣ, ಅಥವಾ ಇದೇನೋ ಓದಿಸೋಣ, ಈ ಥರದ್ದೊಂದು ಅಂಥದ್ದೊಂದಕ್ಕೆ ಸಿಕ್ಕಾಕೊಂಡ್ಬಿಡೋ ಸಾಧ್ಯತೆ ಇರುತ್ತೆ. ಹುಷಾರು. ತಾಯಂದಿರು ಬಹಳ ಮುಖ್ಯವಾಗಿ ಗಮನಿಸಿ. ಪ್ರಾರ್ಥನೆಗೆ ಏನಪ್ಪ ಕನ್ಯಾ ರಾಶಿಯವರಿಗೆ ಅಂತಂದರೆ, ದುರ್ಗಾ ಸಪ್ತಶತಿ ತುಂಬ ವಿಶೇಷವಾದದ್ದು. ಆ ಚಂದ್ರ ರಾಹು ಒಟ್ಟಾಗಿ ಮನಸ್ಸಿಗೆ ಏರ್ಪಾಡಾಗ್ತಕ್ಕಂಥ ಕ್ಷೋಭೆಯನ್ನು ಇದು ನಿವಾರಣೆ ಮಾಡುತ್ತೆ. ಸಾಧ್ಯವಾದರೆ ಇದನ್ನು ಮಾಡಿಸಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.